1 वर्षानंतर सण आपला येतोय. मातीच्या पिटाऱ्यातून आपला बाप्पा येतोय. तेरी भक्ति है वो धनवान है. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು 𝗓𝗃 ಕ್ರಿಯೇಷನ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಪ್ರಿವ್ಯೂ ನೋಡ್ಕೊಂಬಂದ್ರಲ್ಲ, ಆ ರೀತಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಆಲ್ ಇಟ್ಕೊಳ್ಳಿ. ಮೊದಲಿಗೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಳ್ಳಿ. ಯೂಟ್ಯೂಬ್ನ ಓಪನ್ ಮಾಡ್ಕೊಂಡು ನಮ್ಮ ಚಾನಲ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು 𝗓𝗃 ಕ್ರಿಯೇಷನ್ ಅಂತ ಸರ್ಚ್ ಮಾಡಿ ಫ್ರೆಂಡ್ಸ್. ಸರ್ಚ್ ಮಾಡಿ ನೋಡಿ, ಮೊದಲನೇ ಟಾಪಲ್ಲಿ ಬರ್ತಲ್ಲ 𝗓𝗃 ಅಂತ, ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ವಿಡಿಯೋನ ಓಪನ್ ಮಾಡ್ಕೊಳ್ಳಿ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಪ್ರಾಜೆಕ್ಟ್ ಲಿಂಕ್ನ ಕೊಟ್ಟಿರ್ತೀನಿ. ಆ ಪ್ರಾಜೆಕ್ಟ್ ಲಿಂಕ್ ಮೇಲೆ ನೋಡಿ ಫ್ರೆಂಡ್ಸ್, ಈ ಥರ ಕೊಟ್ಟಿರ್ತೀನಿ. ಬಿಟ್ ಮಾರ್ಕು ಪ್ರಾಜೆಕ್ಟ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ನೋಡಿ, ಈ ಥರ AlightMotionಗೆ ತೊಗೊಂಡು ಹೋಗುತ್ತೆ. ಅದು ತೊಗೊಂಡು ಹೋಗುತ್ತೆ. ಇಲ್ಲಿ ಬಿಟ್ ಮಾರ್ಕ್ ಬರುತ್ತೆ ಈ ಥರ. ಮತ್ತು ಬ್ಯಾಕ್ ಬನ್ನಿ. ಮತ್ತು ಶೇಕ್ ಇಫೆಕ್ಟ್ ಅಂತ ಇರುತ್ತೆ ನೋಡಿ ಫ್ರೆಂಡ್ಸ್, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಶೇಕ್ ಇಫೆಕ್ಟು ಅದು ಬಂತು. ಇದೇ ಥರ ನೀವು ನಾವು ಕೊಟ್ಟಿರೋ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ನ ಕೊಟ್ಟಿರ್ತೀನಿ. ಅದನ್ನು ಇನ್ಪುಟ್ ಮಾಡ್ಕೊಳ್ಳಿ. ಇನ್ಪುಟ್ ಮಾಡಿಕೊಂಡು AlightMotion ಓಪನ್ ಮಾಡ್ಕೊಂಡು ಆ ಥರ ಇನ್ಪುಟ್ ಮಾಡಬೇಕು. ಇವಾಗ ನೋಡಿ, ಬಿಟ್ ಮಾರ್ಕು ಶೇಕ್ ಇಫೆಕ್ಟು ಈ ಥರ ಬಂದಿರುತ್ತೆ. ಇವಾಗ ಸಾಂಗ್ ಬಿಟ್ ಮಾರ್ಕ್ನ ಓಪನ್ ಮಾಡ್ತೀನಿ. ನೋಡಿ, ಇದರಲ್ಲಿ ಈ ಥರ ಲೇಯರ್ಸ್ ಇರುತ್ತೆ. ಲೇಯರ್ಸ್ಗೆ ಇಫೆಕ್ಟ್ ಹಾಕಬೇಕು. ಆಮೇಲೆ ಹೇಳ್ಕೊಡ್ತೀನಿ. ಇವಾಗ ಫೋಟೋಸ್ ಹಾಕ್ಕೊಳ್ಳಿ. ಇವಾಗ ಒಂದು ಫೋಟೋನ ಹಾಕ್ಕೊಳ್ಳಿ. ನೋಡಿ, ಗಣೇಶನ ಫೋಟೋನ ಹಾಕೋತೀನಿ ನಾನು. ಇವಾಗ ಬ್ಯಾಕ್ಗ್ರೌಂಡಲ್ಲಿ ಒಂದು ಫೋಟೋ ಬೇಕು ಅದಕ್ಕೆ. ಅದರಲ್ಲಿ ಒಂದು ಫೋಟೋನ ಹಾಕಬೇಕು. ನಿಮಗೆ ಯಾವ ಥರ ಫೋಟೋ ಬೇಕೋ ಆ ಫೋಟೋನ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಈ ಫೋಟೋನ ಹಾಕೋತಾ ಇದ್ದೀನಿ. ಮೊದಲನೇ ಫೋಟೋ ಈ ಥರ ಫೋಟೋಸ್ ಇರುತ್ತೆ. ಬೇಕೆಂದರೆ ನಿಮಗೆ ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡಿಕೊಂಡು ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ಫೋಟೋಸ್ನ ಹಾಕಬೇಕು. ನೋಡಿ, ನಾನು ಈ ಫೋಟೋನ ಸೆಲೆಕ್ಟ್ ಮಾಡ್ಕೋತೀನಿ. ನೋಡಿ, ಇದನ್ನು ಲಿರಿಕ್ಸ್ ಎಲ್ಲಿವರೆಗೂ ಇರೋದಲ್ಲ ಅಲ್ಲಿವರೆಗೂ ಈ ಫೋಟೋನ ಹಾಕ್ಕೊಳ್ಳಿ. ನೋಡಿ, ಈ ಥರ ಲೆಂತ್ ಮಾಡ್ಕೊಳ್ಳಿ. ಇದನ್ನು ಲಿರಿಕ್ಸ್ ಕೆಳಗಡೆ ತರಬೇಕು. ಈ ಥರ ಸೈಡಲ್ಲಿ ಕ್ಲಿಕ್ ಮಾಡಿ ಈ ಥರ ಕೆಳಗೆ ತರಬೇಕು. ಫೋಟೋ ಸ್ವಲ್ಪ ಡಿಮ್ ಮಾಡ್ಕೊಳ್ಳಿ, ಲೈಟಾಗಿ ಮಾಡ್ಕೊಳ್ಳಿ. ನೋಡಿ, ನಾನು ಮಾಡ್ಕೋತೀನಿ. ಸ್ವಲ್ಪ 50, 40, 45 ಇಟ್ಕೊಳ್ಳಿ. ಸ್ವಲ್ಪ ಡಿಮ್ ಆಗುತ್ತೆ, ಯಾಕಂದ್ರೆ ಲಿರಿಕ್ಸ್ ಕಾಣಬೇಕಲ್ಲ ಫ್ರೆಂಡ್ಸ್, ಅದಕ್ಕೆ. ನೋಡಿ, ನಾನು ಇಷ್ಟು ಇಟ್ಕೊಂಡಿದ್ದೀನಿ. ಇವಾಗ ಮತ್ತೊಂದು ಫೋಟೋ ಹಾಕಬೇಕು. ನೆಕ್ಸ್ಟ್ ಬಿಟ್ ಮಾರ್ಕ್ಗೆ ಹೋಗಿ ಅಲ್ಲಿ ಹೋಗ್ಬಿಟ್ಟು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಅದೇ ಥರ ಇರೋದನ್ನು ಫೋಟೋನ ಸೆಲೆಕ್ಟ್ ಮಾಡ್ಕೋತೀನಿ. ನೋಡಿ, ನೋಡಿ ಫ್ರೆಂಡ್ಸ್, ಈ ಒಂದು ಫೋಟೋನ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ವಿಡಿಯೋ ಎಂಡ್ವರೆಗೂ ಇದನ್ನು ಉದ್ದ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಈ ಥರ. ಇವಾಗ ಇಫೆಕ್ಟ್ನ ಹಾಕಬೇಕು. ಇಫೆಕ್ಟ್ ಹಾಕೋದು ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಇಫೆಕ್ಟಲ್ಲಿ ಹೋಗಿಬಿಟ್ಟು ಫಸ್ಟ್ ಇಫೆಕ್ಟ್ನ ಕಾಪಿ ಮಾಡ್ಕೊಳ್ಳಿ. ನೋಡಿ, ಈ ಥರ ಫಸ್ಟ್ ಇಫೆಕ್ಟ್ನ ಕಾಪಿ ಮಾಡ್ಕೊಂಡು ಇವಾಗ ಬಿಟ್ ಮಾರ್ಕ್ಗೆ ಹೋಗಿ ಬಿಟ್ ಮಾರ್ಕ್ ಹೋಗ್ಬಿಟ್ಟು ಇವಾಗ ಲಿರಿಕ್ಸ್ ಏನಿದೆಯಲ್ಲ ಫ್ರೆಂಡ್ಸ್, ಎಷ್ಟು ಲಿರಿಕ್ಸ್ ಮೇಲೆ ಇದನ್ನು ಪೇಸ್ಟ್ ಮಾಡಬೇಕು. ನೋಡಿ, ನಾನು ಮಾಡ್ತಾಯಿದ್ದೀನಿ. ಈ ಥರ ಇದನ್ನು ಪೇಸ್ಟ್ ಮಾಡ್ಕೊಂಬರ್ಬೇಕು. ಒಂದು ಲಿರಿಕ್ಸ್ನೂ ಮಿಸ್ ಮಾಡಬೇಡಿ ಫ್ರೆಂಡ್ಸ್. ಪ್ರತಿಯೊಂದು ಲಿರಿಕ್ಸ್ ಮೇಲೂ ಈ ಇಫೆಕ್ಟ್ನ ಹಾಕಬೇಕು. ನಾನು ಹಾಕ್ತಾಯಿದ್ದೇನೆ. ನೋಡಿ, ಈ ಥರ. ನೋಡಿ ಫ್ರೆಂಡ್ಸ್, ಕೊನೆ ಲಿರಿಕ್ಸ್ಗೆ ಹಾಕಿದೆ. ಇವಾಗ ಈ ಲಾಸ್ಟ್ ಫೋಟೋ ಇದೆಯಲ್ಲ, ಈ ಫೋಟೋ ಮೇಲೆ ಇಫೆಕ್ಟ್ ಹಾಕಬೇಕು. ಅದನ್ನು ಹಾಕೋದು ಹೇಳ್ತೀನಿ ನೋಡಿ. ಬ್ಯಾಕ್ ಬನ್ನಿ, ಮತ್ತು ಶೇಕ್ ಇಫೆಕ್ಟ್ಗೆ ಹೋಗಿ ಸೆಕೆಂಡ್ ಇಫೆಕ್ಟ್ನ ಕಾಪಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಸೆಕೆಂಡ್ ಇಫೆಕ್ಟ್ನ ಕಾಪಿ ಮಾಡ್ಕೊಂಡು ಮತ್ತು ಬ್ಯಾಕ್ ಬನ್ನಿ, ಬಿಟ್ ಮಾರ್ಕ್ಗೆ ಹೋಗಿ ಇವಾಗ ಲಾಸ್ಟ್ ಫೋಟೋ ಇದೆಯಲ್ಲ ಫ್ರೆಂಡ್ಸ್,
ಈ ಲಾಸ್ಟ್ ಫೋಟೋ ಮೇಲೆ ಟಚ್ ಮಾಡಿ ಇಫೆಕ್ಟಲ್ಲಿ ಹೋಗಿ 3 ಡಾಟಲ್ಲಿ ಹೋಗಿ ಪೇಸ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಈ ಥರ ಆಯಿತು. ಇದೇ ರೀತಿ ಮಾಡಬೇಕು ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ವಿಡಿಯೋ ಇವಾಗ ಆಗಿದೆ. ಇವಾಗ ಇನ್ನೊಂದೆರಡು ಇಫೆಕ್ಟ್ ಇದಾವನ್ನ ಹಾಕಬೇಕು. ಬ್ಯಾಕ್ ಬನ್ನಿ ಮತ್ತು ಸೆಕೆಂಡ್ ಬೇಟ್ಗೆ ಬನ್ನಿ. ಸೇವ್ ಇಟ್ಟು ಬಂದ್ಬಿಟ್ಟು ಇವಾಗ ಏನು ಮೇಲೆ 4 ಲೇಯರ್ಸ್ ಇದೆಯಲ್ಲ ಫ್ರೆಂಡ್ಸ್, ಆ 4 ಲೇಯರ್ಸ್ನ ಕಾಪಿ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ನೋಡಿ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ, ಕಾಪಿ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಮತ್ತೆ ಬ್ಯಾಕ್ ಬಂದು ಸಾಂಗ್ ಬಿಟ್ ಮಾರ್ಕ್ಗೆ ಹೋಗಿ ಇಲ್ಲಿ ಇವನ್ನ ಪೇಸ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಈ ಥರ ಇವನ್ನ ಪೇಸ್ಟ್ ಮಾಡಿ. ಸ್ವಲ್ಪ ಚಿಕ್ಕದಾದರೂ ಅದನ್ನ ಸ್ವಲ್ಪ ಉದ್ದ ಮಾಡ್ಕೊಳ್ಳಿ. ಈ ಥರ ನೋಡಿ ಈ ಥರ ಉದ್ದ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಇಲ್ಲಿ ಯಾಡ್ ನೇಮ್ ಅಂತಿದೆಯಲ್ಲ, ಅಲ್ಲಿ ನಿಮ್ಮ ನೇಮ್ನ ಹಾಕ್ಕೊಳ್ಳಿ. ನೋಡಿ ನಾನು ನನ್ನ ನೇಮ್ನ ಹಾಕ್ತಾಯಿದ್ದೀನಿ. ಈ ಥರ ನೀವು ನಿಮ್ಮ ನೇಮ್ನ ಹಾಕ್ಕೊಳ್ಳಿ. ವಿಡಿಯೋ ಇವಾಗ ಕಂಪ್ಲೀಟಾಗಿ ರೆಡಿ ಆದಂಗೆ. ನೋಡಿ ಫ್ರೆಂಡ್ಸ್, ಈ ಥರ ಆಯಿತು. ನಿಮ್ಮ ನೇಮ್ನ ನಿಮಗೆ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೊಂಬಿಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ನೇಮ್ನ ಹಾಕೊಂಡ್ಬಂದೀನಿ. ಇವಾಗ ವಿಡಿಯೋ ಕಂಪ್ಲೀಟಾಗಿ ರೆಡಿ ಆಯಿತು. ಇವಾಗ ಸೇವ್ ಮಾಡೋದು ನೋಡಿ. ಈ ಥರ ಸೇವ್ ಮಾಡ್ಕೊಂಡು ನಿಮ್ಗೆ ಯಾವ ಕ್ವಾಲಿಟಿ ಬೇಕೋ ಆ ಕ್ವಾಲಿಟಿನ ಇಟ್ಕೊಂಡು ಈ ಥರ ಸೇವ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಒಂದೇ ಮಾತ್ರ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿದ್ರೆ ಮಾಡ್ತಾಯಿರಿ ಅಂತ ಹೇಳ್ತಾ